ಈ ಐಸ್ ಇವ್ರು ಎಲ್ಲಿಗೆ ತಗೊಂಡು ಹೋಗ್ತಿರೋದು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹೇಳ್ತೀನಿ. ಅಸ್ಸಲಾಮು ಅಲೈಕುಮ್, ನಮಸ್ತೆ. ಇವತ್ತು ಬೇಗ ಎದ್ದಿದೆ, ಯಾಕಂದರೆ ಊರಿಗೆ ಬಂದಿದೆ, ಕಾಲೇಜಿಗೆ ಹೋಗಬೇಕಾಗಿತ್ತು. ಎದ್ದಿದ ತಕ್ಷಣವೇ ನಮ್ಮ ಮನೆಯಲ್ಲಿ ಹಾಲು ತಗೊಂಬ ಅಂತ ಕಳಿಸ್ಬಿಟ್ರು. ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಆ ಆಂಟಿಗೆ ನನಗೆ ಏನೇನು ಬೇಕೋ ಎಲ್ಲ ಹೇಳಿದೆ. ಬೇಗ ಅವರು ಕವರಲ್ಲಿ ತುಂಬಿಬಿಟ್ಟು ನನಗೆ ಕೊಟ್ಟರು. ಆಂಟಿ ನಾನು ಹೇಳಿರೋ ಐಟಮ್ಸ್ ಎಲ್ಲ ಕರೆಕ್ಟಾಗಿ ಹಾಕೋರ ಅಂತ ನೋಡ್ಕೊಂಡ್ಬಿಟ್ಟೆ ಒಂದು ಸತಿ. ಯಾಕೆ ನೋಡ್ಕೊಂಡೆ ಅಂದರೆ ಒಂದು ಸತಿ ಮನೇಲಿ ಒಂದು ಐಟಮ್ ಆದರೂ ಮಿಸ್ ಆದರೆ ಸರಿಯಾಗಿ ಮಕ್ಕಳಿದ್ದಾರೆ, ಅದಕ್ಕೆ ಒಂದು ಸತಿ ನಾನೇ ನೋಡ್ಕೊಂಡ್ಬಿಟ್ಟೆ. ಯಾಕೆ ಬೇಕದು ಬೆಳಗ್ಗೆ ಊಗಿಸ್ಕೊಂಡು ಲೈಫ್ ಹೆಂಗೋ ಜಾಲಿಯಾಗಿ ನಡೀತೈತೆ ಹಂಗೆ ನಡೀಲಿ, ಸುಮ್ಮನೆ ಅದೆಲ್ಲ ಬೇಡ ನಮಗೆ. ಇವ್ರು ಯಾಕೆ ಹೇಳಿ ಐಸ್ ತೊಗೊಂಡೋಗ್ತಿರೋದು? ಯಾಕೆ ಹೇಳಿ? ಐಸ್ ಮಾಡೋಕ್ಕೆ. कैसे कैसे लोग रहते हैं यार यहाँ पर। साला तुमको पागल कुत्ते का गाड़ी उठा के ले जाएगा बता रहे हैं हम। ಏನು ಗುರು, ಮಧುಗಿರಿಯಲ್ಲಿ ಡಿ ಬಾಸ್ ಕಟ್ಔಟ್ಸು ಅಬಾಬಾಬಾ, ಎಲ್ಲಿ ನೋಡಿದ್ರು ಡಿ ಬಾಸ್ ಕಟ್ಔಟ್ಸೇ. ಮಧುಗಿರಿಯಲ್ಲೂ ಸಖತ್ತಾಗಿದ್ದಾರೆ ಡಿ ಬಾಸ್ ಫ್ಯಾನ್ಸು. ಯಾರು ತಪ್ಪಾಗಿ ಕಮೆಂಟ್ ಆಗಿಬಿಡಿ, ನಾನು ದೊಡ್ಡ ಫ್ಯಾನು ಡಿ ಬಾಸ್ದು. ಜೈ ಡಿ ಬಾಸ್. ಬೆಳಿಗ್ಗೆ ನೋಡಿ ಗುರು, ನಮ್ಮ ಮಧುಗಿರಿ ಬೆಟ್ಟ ಯಾವ ಥರ ಕಾಣಿಸ್ತೈತೆ. ನಮ್ಮ ಮಧುಗಿರಿ ಒಂಥರ ಸ್ವರ್ಗ ಇದ್ದಂಗೆ ಗುರು. ಬೆಳಿಗ್ಗೆನೆ ನಮ್ಮ ಹುಡುಗರನ್ನ ಕಾಲ್ ಮಾಡಿ ಹೇಳ್ದೆ ಬರ್ತಿದ್ದೀನಿ ಅಂತ. ಅದು ನನಗೋಸ್ಕರ ತಿಂಡಿ ಇಕ್ಸವ್ರೆ. ಇವರು ಫ್ರೆಂಡ್ಸ್ ಎಲ್ಲ ಡೈಮಂಡ್ಸ್ ಇದ್ದಂಗೆ ಇವರು ಇಲ್ಲ ಅಂದರೆ ಜೀವನನೇ ಇಲ್ಲ. ನಿಮಗೂ ಈ ಥರ ಗ್ರೂಪ್ ಇದ್ದರೆ ಟ್ಯಾಗ್ ಮಾಡಿ.